ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅದೇ ಜಾಂಡೀಸ್ ಆಗಿರೋದ್ ಮುಖದಲ್ಲೇನೆ ಕೊನೆ ತುಂಬ ಪೇಲಾಗೇ ಇದ್ಲು. 3-4 ದಿವಸ ಅಲ್ಲಿ ವೆಯ್ಟ್ ಮಾಡಿಸಿ ಅಲ್ಲಿ ಅವ್ರನ್ನೆಲ್ಲ ಪಾಪ ವಾಸವನವರು ಎಲ್ಲ ಕರ್ಕೊಂಬಂದು ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಶೂಟಿಂಗ್ ಅಲ್ಲಿ ಇದೇನಿತ್ತು ಅಲ್ಲಿ ಮಾಡಿದೆ ನಾನು. ಬಟ್ ಇಡೀ ಅಲ್ಲಿ ಅಂಡಮಾನ್ ಶೆಡ್ಯೂಲಲ್ಲಿ ಆಕೆ ಫುಲ್ ಪೇಲಾಗೆ ಡಲ್ಲಾಗೆ ಅದೆಲ್ಲ ಇದಾರೆ. ಅದು ಬಟ್ ಡಲ್ ಆಗಿರೋದು ಸಿನಿಮಾ ನೋಡೋರ್ಗೆ ಯಾಕೆ ಅನ್ಸುತ್ತೆ ಅಂದರೆ ಅದು ಡೈವರ್ಸ್ ಆದಮೇಲೆ ಅವಳು ವೀಕಾಗೇ ಇರ್ತಾಳೆ ಅಂತ ಕಥೆನಲ್ಲೇ ಕ್ಯಾರೆಕ್ಟ್ರಲ್ಲೇ ಆ ಥರದ್ದು ಬಂದ್ಬಿಟ್ಟಿದೆ. ಹಂಗಾಗಿ ನೋಡೋರಿಗೆ ಗೊತ್ತಾಗಲ್ಲ. ಬಟ್ ಆಕೆ ನಿಜವಾಗ್ಲೂ ಹಂಗಿರೋದು ಆ ಕಾರಣಕ್ಕೆ. ಸೊ ಹಂಗಾಗಿ ಅಲ್ಲಿ ಗವರ್ನರ್ ಹೌಸ್ ಕೆಲವು ಮನೆಗಳೆಲ್ಲ ಇರುತ್ತಲ್ಲ ಅದನ್ನಲ್ಲಿ ಶೂಟ್ ಮಾಡೋಕೆ ಆಗಲೇ ಇಲ್ಲ. ಅಲ್ಲಿ ಮಾಡಲಿಲ್ಲ. ಕೊನೆಗೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಬೇರೆದೆಲ್ಲ ಶೂಟಿಂಗ್ ಮಾಡಿ ಆಕೆದಲ್ಲಿ ಏನು ಇಂಪಾರ್ಟೆಂಟ್ ಇತ್ತು ಶೂಟ್ ಮಾಡೋಂಥದ್ದು ಅದು ಮಾತ್ರ ಶೂಟ್ ಮಾಡಿಕೊಂಡು ಶೆಡ್ಯೂಲ್ ಮುಗಿಸ್ಕೊಂಡು ವಾಪಸ್ಸು ಇಲ್ಲಿ ಬಂದ್ವಿ. ಸೊ ಬಂದು ಇಲ್ಲಿ ಅದನ್ನ ಬಾಲಬ್ರೂಯಿ ಇದೆಯಲ್ಲ ಅದರಲ್ಲಿ ಅಲ್ಲಿ ಗವರ್ನರ್ ಹೌಸ್ ಅಂತ ಟ್ರೀಟ್ ಮಾಡಿ ಅಂಡಮಾನಲ್ಲಿ ಶೂಟ್ ಮಾಡ್ಬೇಕಾಗಿದ್ನ ಇಲ್ಲಿ ಶೂಟ್ ಮಾಡಿದ್ವಿ. ಆಕೆ ಆಮೇಲೆ ಒಂದು ತಿಂಗಳು ರೆಸ್ಟ್ ತಗೊಂಡು ಆಕೆ ಪಿಕಪ್ ಆಗಿ ಸೊ ಆಕೆ ಸಾಂಗ್ ಎಲ್ಲ ಅಲ್ಲಿ ಯಾವುದು ಒಂದು ಬಿಟ್ಟು ತೆಗಿಯೋಕ್ಕಾಗಲಿಲ್ಲ ನಮಗೆ. ಸೊ ಸಾಂಗಲ್ಲಿ ಗ್ಲಾಮರ್ ಆಗಿರ್ಬೇಕಾಗಿತ್ತು. ಆ ಥರದ್ದೆಲ್ಲ ಇಲ್ಲಿ ಬಂದ್ಮೇಲೆ ಅಲ್ಲಿ ಒಂದಷ್ಟು ಅಲ್ಲಿ ಮಾಡೋಣ ಅಂತ ಅನ್ಕೊಂಡು ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ನೋಡಿದ್ದೆ. ಸೊ ಇಲ್ಲಿ ಬಂದು ಇಲ್ಲಿ ಶೂಟ್ ಮಾಡಿದ್ವಿ ನಾವು ಅದು. ಸೊ ಹಂಗೆ ಅಲ್ಲಿ ಶೆಡ್ಯೂಲ್ ಮುಗಿಸ್ಕೊಂಡು ಬಂದ್ವಿ. ಬಟ್ ತುಂಬ ಚೆನ್ನಾಗೂ ಆಯಿತು ಶೆಡ್ಯೂಲು. ಆಮೇಲೆ ರಾಜನ್ ಅವ್ರು ತುಂಬ ಅವ್ರ ಫೋಟೋಗ್ರಫಿ ನಂಗೆ ತುಂಬ ಇಷ್ಟ ಆಯ್ತದೆ ಆ ಸಿನಿಮಾದಲ್ಲಿ. ನೀವು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ನಂದು ಎಲ್ಲ ಸಿನಿಮಾಗಳಿಗಿಂತ ತುಂಬ ಅದು ನೆಗೆಟಿವ್ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ ಅದು ಫುಲ್ ಲೈಟ್ ಅಪ್ ಮಾಡಿ ಅವರು ಆಮೇಲೆ ಆ ಡಿಫ್ಯೂಸರ್ ಹಾಕಿ ಅದನ್ನ ಫಿಲ್ಟರ್ಸ್ ಹಾಕಿ ಅದನ್ನ ಲೋ ಮಾಡಿ ಎಕ್ಸ್ಪೋಸ್ ಮಾಡೋರು. ಸೊ ಅದು ಏನಾಗುತ್ತೆ, ಅದು ನೆಗೆಟಿವೇ ಸ್ಟ್ರೆಂತ್ ಇರುತ್ತೆ. ನಿಮ್ಗೆ 150-200 ಪ್ರಿಂಟ್ ಹಾಕಿದ್ರು ನೆಗೆಟಿವ್ ಹಾಳಾಗಲ್ಲ ಅದು. ಸೊ ನಾವು ರೆಗ್ಯುಲರ್ ಆಗಿ ಏನು ಬರೀ ಎಕ್ಸ್ಪೋಜರ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಲೈಟಿಂಗ್ ಮಾಡ್ಕೊಂಡು ಶೂಟ್ ಮಾಡಿದ್ರೆ ಆ ನೆಗೆಟಿವ್ ಏನಾಗುತ್ತೆ, ಒಂದಷ್ಟು ಪ್ರಿಂಟ್ ಆಗಿದ ತಕ್ಷಣನೇ ವೀಕ್ ಆಗ್ತಾ ಬರುತ್ತದೆ. ಸೊ ಅದು ನನಗೆ ಇಡೀ ಸಿನಿಮಾ ನೋಡಿದ್ರೆ ಯಾವುದೋ ಒಂದು ಹಿಂದಿ ಸಿನಿಮಾನೋ ಇಂಗ್ಲೀಷ್ ಸಿನಿಮಾನೋ ನೋಡಿ ಥರ ಇದೆ ಫೋಟೋಗ್ರಫಿ. ಚೆನ್ನಾಗಿ ಕೆಲಸ, ತುಂಬ ನನಗೆ ತುಂಬ ಖುಷಿ ಆಯ್ತು ಅದು. ಒಂದೊಂದು ಶಾಟು ಅವ್ರೇನಿಲ್ಲ, ನಾನು ಏನಾದರೂ ಅವಸರ ಮಾಡಲಿ, ಏನಾದರೂ ಕೋಪ ಮಾಡ್ಕೊಳ್ಳಿ, ಎಷ್ಟಾದರೂ ರೇಗಲಿ, ಅವ್ರೇನು ಟೈಮ್ ತಗೋತಾರೋ ಅಷ್ಟು ಟೈಮ್ ತಗೋತಿದ್ರು ಅವರು. ಅಷ್ಟೇ ಮಾಡೋರು. ತುಂಬ ಜಾಸ್ತಿ ರೇಗಾಡೋರ್ಗೆ ಯಾರು ಬೇಜಾರಾದರೆ ಎಲ್ಲೋ ಒಂದು ಈ ಥರದ್ದು ಒಂದು ಮರನೋ ಒಂದು ಇದ್ರ ಹತ್ರ ಹೋಗಿ ಒಬ್ಬರೇ ನಿಂತ್ಕೊಳ್ಳೋರು ಸ್ವಲ್ಪ ಹೊತ್ತು, ಹಾಂ ಸರಿ ಅಂತಂದು ಬಂದ್ಬಿಡೋರು ಅವರು. ಸೊ ತುಂಬ ತಾಳ್ಮೆ ಇರೋಂಥ ಮನುಷ್ಯ, ನಂಗೆ ತುಂಬ ಇಷ್ಟ ಆದರು ಅವರು. ಆಮೇಲೆ ಇಡೀ ಸಿನಿಮಾ ಇಲ್ಲೂ ಅಷ್ಟೇ. ಇಲ್ಲಿ ಬಂದಾಗ ನಮಗೆ ಇಲ್ಲಿ ತೊಂದರೆ ಇರಲ್ಲ. ನಮಗೆ ಅವ್ರಿಗೇನೇನು ಫೆಸಿಲಿಟಿ ಬೇಕು ಅದೆಲ್ಲ ಕೊಡ್ತೀವಿ, ಅದೆಲ್ಲ ಮಾಡ್ತೀವಿ, ಅದೆಲ್ಲ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲೇ ಎಲ್ಲ ಶೂಟ್ ಮಾಡಿದ್ವಿ. ಇಲ್ಲಿ ಅಬ್ಬೆನಾಡು ಸ್ಟುಡಿಯೋದಲ್ಲಿ ಸಾಂಗು ಅದು ಇದು ಒಂದಷ್ಟು ಮಾಡಿದೆ. ಬಾಲಬ್ರೂಯಿನಲ್ಲಿ ಸೀನ್ ಮಾಡಿದೆ. ಸೊ ಅಷ್ಟೇ. ಜಾಸ್ತಿ ಉಳಿದಿದ್ದೊಂದು ಬಸವನಗುಡಿನಲ್ಲಿ ಒಂದು ಮನೆ ಇತ್ತು ಅವಾಗ, ಯಾವುದೋ ಒಂದು ದೊಡ್ಡ ಮನೆ. ಆ ಮನೆಯಲ್ಲಿ ಒಂದಷ್ಟು ಇವ್ರದ್ದು ಶಿವರಾಜ್ ಕುಮಾರ್ ಮನೆದು ಶೂಟ್ ಮಾಡಿದ್ದು. ಸೊ ಇಂಪಾರ್ಟೆಂಟ್ ಎಲ್ಲ ಮೇಜರ್ ಅಲ್ಲೇ ಮಾಡಿದ್ವಿ. ಅಲ್ಲಿಗೆ ಸಂಬಂಧಪಟ್ಟಿದ್ದು ಇಲ್ಲಿಗೆ ಸಂಬಂಧಪಟ್ಟಿದ್ದು ಇಲ್ಲಿ ಶೂಟ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಶೂಟ್ ಮಾಡ್ಕೊಂಡು ಬಾಲಬ್ರು ಇಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ದಿವಸ ಬೆಳಗ್ಗೆ ಶೂಟಿಂಗ್ ಹೋಗ್ಬೇಕು. ಅವತ್ತು ಬೆಳಗ್ಗೆ ನಾನು ಸ್ನಾನಕ್ಕೆ ಹೋಗಿದ್ದೀನಿ. ಅವಾಗ ನಮ್ಮ ಮನೇಲಿ ಲ್ಯಾಂಡ್ಲೈನ್ ಇತ್ತು. ಅವಾಗ ಫೋನ್ ಬಂದಿದೆ. ಫೋನ್ ಬಂದು ನಮ್ಮ ಮನೆಯವ್ರು ತೆಗ್ದಿದ್ದಾರೆ. ತೆಗೆದು ಯಾರು ಅಂತ ಅಂದ್ರೆ ಯಾರದು ಅವ್ರದ್ದು ಚೆನ್ನ ಅವರು ಮಾತಾಡಿದ್ದಾರೆ. ಯಾರು ರಾಜ್ಕುಮಾರ್ ಅವ್ರ ಜೊತೆಗೆ ಇರ್ತಿದ್ರಲ್ಲ ಅವರು. ಸೊ ಇವರು ಸ್ನಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದಾರೆ ನಮ್ಮ ಮನೆಯವರು. ಸೊ ಬೆಳಗ್ಗೆನೆ ಸುಮಾರು 6-6:30 ಶೂಟಿಂಗ್ ಬರ್ಬೇಕಾಯ್ತು ಬಾಲಬ್ರೂಯಿಗೆ ನಾನು. ಸೊ ಇಟ್ಟು ಆಮೇಲೆ ಬಂದ ತಕ್ಷಣ ಹೇಳಿದ್ರಿ ಈ ಥರ ಫೋನ್ ಬಂದಿತ್ತು ಅಂತ. ಕರೆಯೋದಲ್ವ, ನಾನು ಬರ್ತಿದ್ದೆ, ಸ್ನಾನ ಆಗೋಗಿತ್ತು ಅಂತಂದೆ. ಇಲ್ಲ ನಾನು ಗೊತ್ತಿಲ್ಲ, ಒಳಗಡೆ ಇದ್ರಲ್ಲ, ಅದಕ್ಕೆ ನಾನು ಹೇಳಿದೆ. ತಿರ್ಗಿ ರಿಂಗ್ ಮಾಡಿದೆ. ರಿಂಗ್ ಮಾಡಿ ತೊಗೊಂಡು ಚೆನ್ನ ಅವರೇ ತೊಗೊಂಡ್ರು ಫೋನು. ಅವ್ರು ತೊಗೊಂಡು ಮಾತಾಡಿದ್ರು. ಏನಂದರೆ ಅಣ್ಣವ್ರು ಮಾತಾಡ್ಬೇಕಂದ್ರೆ, ಅಲ್ಲ ಏನು ನೀವೇ ಕೇಳ್ಕೊಂಡು ಹೇಳ್ಬಿಡಿ. ನನಗೆ ಡೈರೆಕ್ಟಾಗಿ ಫೋನಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಇದಂತ ಅನ್ನಿಸ್ತಿತ್ತಲ್ಲ, ಏನಿರುತ್ತೆ ಅಷ್ಟು ಬೆಳಗ್ಗೆ ಅವ್ರಿಗೆ ಅಂತ, ಏನು ಕೇಳಿ ಅವ್ರದ್ದೇ ಅಂತ. ಇಲ್ಲ ಅದು ನಾನು ಕೇಳಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಫೋನ್ ಅವ್ರ ಕೈಲಿ ಕೊಟ್ಟರು ಅವರು ನಿಧಾನಕ್ಕೆ. ಆಯ್ತಾ ಕಾಫಿ ಗೀಫಿ ಅಂತೆಲ್ಲ ಕೇಳಿ, ಶೂಟಿಂಗ್ ಇಲ್ಲಿ ಇವತ್ತು ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ, ಬೇರೆ ಎಲ್ಲ ಕೇಳಿದ್ರು. ಅಲ್ಲೆಲ್ಲ ಚೆನ್ನಾಗಾಯ್ತಾ, ಅದು ಅಲ್ಲಿಂದ ಬಂದಮೇಲೆ ಏನು ಅವ್ರ ಜೊತೆಗೆ ಮಾತಾಡಿರ್ಲಿಲ್ಲ ನಾನು. ಎಲ್ಲ ಕೇಳಿ ಎಲ್ಲ ಆಗಿ, ಇಲ್ಲಿ ಚೆನ್ನಾಗಿ ಆಗ್ತಾ ಇದೆಯಾ ಎಲ್ಲಿ ಅಂತೆಲ್ಲ. ಸೊ ಏನಿಲ್ಲ, ನಾನು ಶೂಟಿಂಗ್ ನೋಡಕ್ಕೆ ಬರಬೇಕು ಅಂತಿದ್ದೀನಿ, ಬರ್ಬೋದಾ ಅಂತ ಕೇಳೋದು. ನಂಗೆ ಶಾಕ್ ಆಗೋಯ್ತು. ಅರೆ ಬರ್ಬೋದಾ ಅಂತ ಕೇಳೋದೇನಿದೆ, ನಾನು ಹಂಗೆ ಹೇಳಿದೆ. ನಾನು ಒಂಥರ ವಾಯ್ಸ್ ರೈಸ್ ಮಾಡಿ, ನೀವು ಬರ್ಬೋದಾಗಿರ್ಬೋದು ಅಂತೆಲ್ಲ ಕೇಳ್ಬೋದಾ ನೀವು ನಮ್ಮನ್ನ, ನಿಮ್ಮ ಶೂಟಿಂಗು ನೀವು ಯಾವಾಗಾರು ಬರ್ತೀನಿ ಅಂತ ಹೇಳ್ಬೇಕಷ್ಟೇ ನಮಗೆ. ನೀವು ಹಂಗೆಲ್ಲ ಕೇಳಂಗಿಲ್ಲ ನಮ್ಮನ್ನೆಲ್ಲ, ನಾವು ಚಿಕ್ಕವರು ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇದು ಮಾಡಿದೆ ನಾನು. ಇಲ್ಲ ನಿಮ್ಮದು ಏನೇನೋ ಶೂಟಿಂಗಲ್ಲಿ ಇರ್ತೀರಿ, ಟೆನ್ಷನ್ ಇರ್ತೀರಿ, ನಾವು ಬರೋದ್ರಿಂದ ನಿಮಗೆ ತೊಂದರೆ ಆಗಬಾರ್ದಲ್ಲ. ಇಲ್ಲ ಏನು ತೊಂದರೆ ಆಗಲ್ಲ, ನೀವು ಬಂದರೆ ನಮ್ಮೆಲ್ಲರಿಗೂ ಖುಷಿ ಆಗುತ್ತೆ. ನಮಗಲ್ಲ, ನೀವು ಅಲ್ಲಿದ್ರೆ ಉತ್ಸಾಹ ಬರುತ್ತೆ, ಇಡೀ ತಂಡಕ್ಕೆ ಉತ್ಸಾಹ ಬರುತ್ತೆ. ನೀವು ಬಂದು ಅಲ್ಲಿ ಬರಬೇಕು. ಒಂದು ಕಂಡೀಷನ್ನು, ನೀವು ಬಂದು ಹಂಗೆ ಹೋಗಂಗಿಲ್ಲ, ಬಂದು ನಮ್ಮ ಜೊತೆಗೆ ಊಟ ಮಾಡ್ಕೊಂಡಿರ್ಬೇಕು ಅಂತಂದೆ. ಬರ್ತೀನಿ. ಅವ್ರಿಗೆ ಮೊಮ್ಮಗಳು ಪಾಠ ಮಾಡೋದು ನೋಡ್ಬೇಕಿತ್ತು.
ಬಂದರು ವರದಪ್ಪ ಅವರು, ರಾಜ್ಕುಮಾರ್ ಅವರು ಬಂದು ಸೊ ಇದ್ದು ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ಊಟ ಮಾಡಿ ಸಾಯಂಕಾಲ ತನಕ ಇದ್ದು ಆ ಶಾರ್ಟ್ ಎಲ್ಲ ತೆಗಿಬೇಕಾದ್ರೆ ಮೊಮ್ಮಗಳದ್ದು ಪಕ್ಕದಲ್ಲಿ ಚೇರಲ್ಲಿ ಕುತ್ಕೊಂಡು ನೋಡೋರು ಅವರು. ತುಂಬ ಖುಷಿಯಾಗಿ ಜೊತೆಗಿದ್ದು ಆಮೇಲೆ ಹೋಗ್ಬೇಕಾದ್ರೆ ಹೋಗಿ ಎಲ್ಲರಿಗೂ ಹೇಳಿ, ಇಡೀ ತಂಡಕ್ಕೆ ಹೇಳಿ. ಸೊ ನನಗೆ ಅದು ನಮಗೆ ಉತ್ಸಾಹ ಕೊಡೋದು. ನಮ್ಮ ಜೀವನದಲ್ಲಿ ನಾವು ಯಾರೋ ಏನೋ ಹೇಳ್ತಾರೆ, ರಾಜ್ಕುಮಾರ್ ಅವ್ರು ಹಿಂಗೆ ಹೇಳಿದ್ದಾರೆ, ಅಥವಾ ಇನ್ಯಾರೋ ಪುಟ್ಟಣ್ಣವ್ರು ಹಿಂಗೆ ಹೇಳಿದ್ದಾರೆ, ಅಥವಾ ಇನ್ನೊಬ್ರು ಯಾರೋ ದೊಡ್ಡವ್ರು ಹಿಂಗೆ ಹೇಳಿದ್ದಾರೆ, ಅವ್ರನ್ನ ನಾವು ಫಾಲೋ ಮಾಡಬೇಕು ಅನ್ನೋದಿದೆಯಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವ್ರು ನಡ್ಕೊಂಡು ತೋರಿಸ್ತಾರಲ್ಲ ನಮಗೆ, ಅವ್ರ ನಡವಳಿಕೆ ಇದೆಯಲ್ಲ, ಅವ್ರು ಆ ಥರ ನಡ್ಕೋತಾರೆ. ನಾವು ಹತ್ರದಲ್ಲಿಂದ ನೋಡಿದಾಗ ನಾವು ಸ್ವಲ್ಪ ಆದ್ರೂ ಅದನ್ನ ಫಾಲೋ ಮಾಡಬೇಕು ಅಂತ ಅನ್ಸುತ್ತೆ. ಆ ಸಭ್ಯತೆ ಆಗಲಿ, ಆ ಬೇರೆಯವ್ರಿಗೆ ಕೂಡ ಗೌರವ ಆಗಲಿ, ಆ ಥರದ್ದು ಇದೆಯಲ್ಲ. ಸೊ ಅದು ನನಗೆ ಅವರು ರಾಜ್ಕುಮಾರ್ ಅವರು ಹೇಳಿ ಮಾಡಿಸ್ತಿರ್ಲಿಲ್ಲ. ಅವ್ರಂಗೆ ಇರೋರು, ಅವ್ರು ನೋಡ್ಕೊಂಡು ಹತ್ರ ಇರೋರು ಅವ್ರನ್ನ ಫಾಲೋ ಮಾಡೋರು. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇಲ್ಲ ನೀ ಹಿಂಗಿರ್ಬೇಕು ಅದೇ ಅದು ವರ್ಕ್ ಆಗಲ್ಲ. ಅದು ಅವ್ರು ಹೇಳ್ತಾರೆ, ನಾವು ಕೇಳ್ತೀವಿ, ನಿಜ ಅಂತಾನು ಅನ್ಕೋತೀವಿ, ಬಟ್ ಫಾಲೋ ಮಾಡಕ್ ಅನ್ಸಲ್ಲ. ಒಬ್ರು ಕಣ್ಣಾರೆ ನೋಡ್ತೀವಲ್ಲ ನಡ್ಕೊಳ್ಳೋದು, ಅದು ನನಗೆ ಅವ್ರ ಜೊತೆಗೆ ಇದ್ದಾಗ. ನಾನು ಅವಾಗಲೇ ಹೇಳ್ದಂಗೆ ಮುಂಜಾನೆ ಮಂಜು ಸಾಂಗ್ ಟೈಮಲ್ಲಿ ಅವರು ರಾಜ್ಕುಮಾರ್ ಅವ್ರು ಬಂದಿದ್ದು, ಸೆಟ್ಟಿಗೆ ಬಂದಿದ್ದು, ಅಲ್ಲಿ ಅವ್ರು ನಡ್ಕೊಂಡಿದ್ದ ರೀತಿ, ಆಮೇಲೆ ಡಿಸ್ಕಷನಲ್ಲಿ ಅವ್ರ ಮನೇಲಿ ಇರ್ತಿದ್ದ ರೀತಿ, ಪ್ರತಿಯೊಂದನ್ನು ಅವರು ಇದು ಆರ್ಡ್ರು ಅನ್ನೋ ಥರ ಹೇಳ್ತಾನೆ ಇರಲಿಲ್ಲ. ಈ ಸೀನ್ ಹಿಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಇರಲಿಲ್ಲ ಅವರು. ಈ ಸೀನು ನೋಡಿ ಈ ಥರದ್ದು ಒಂದಿರುತ್ತೆ, ಈ ಥರದ್ದು ಹಿಂಗೂ ಮಾಡ್ಬೋದು, ಹಿಂಗಿದ್ರೆ ಹೆಂಗಿರುತ್ತೆ ನೀವು ಡಿಸೈಡ್ ಮಾಡಿ ಅಂತ ಹೇಳೋರು. ಹಿಂಗೆ ಮಾಡಿ ಅಂತ ಹೇಳ್ತಿರ್ಲಿಲ್ಲ. ಹಿಂಗೆ ಚೆನ್ನಾಗಿರುತ್ತೆ ಇದು ಮಾಡೋಣ ಅಂತಾನೂ ಹೇಳ್ತಿರ್ಲಿಲ್ಲ ಅವರು. ಹಿಂಗಿದ್ರೆ ಈ ಥರ ಇರುತ್ತೆ, ಈ ಥರದ್ದು ಇರುತ್ತೆ, ನೀವು ಮಾಡಿದ್ದು ಈ ಥರ ಇದೆ, ಸೊ ನೋಡಿ ಮಾಡಿದ್ದು ನಿಮಗೆ ಅದು ಚೆನ್ನಾಗಿದ್ರೆ ಅದು ಇದು ನೀವು ಮಾಡ್ಬೇಕು ಅನ್ಸಿದ್ರೆ ಇದನ್ನ ಮಾಡಿ ಅಂತ ಅಷ್ಟು ದಿನ ಡಿಸ್ಕಷನ್ ಆ ಥರ ಮಾತಾಡಿದ್ದಾರೆ. ಆಮೇಲೆ ವರದಪ್ಪ ಅವ್ರದ್ದು ಔಟ್ಪುಟ್ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದು ತುಂಬಾ ವಿಮರ್ಶಾತ್ಮಕವಾಗಿ ಅವರು ವಿತ್ ಈ ಒಂದು ಸೀನ್. ಈಗ ಬಹಳ ಸರಿ ನಾವು ಬೇರೆ ಬೇರೆ ಜೊತೆ ಡಿಸ್ಕಷನ್ ಕೂತ್ಕೋತೀವಿ, ಮಾತಾಡ್ಬೇಕಾದ್ರೆ ಏನು ಅನ್ಕೋತೀವಿ ನಾವು, ಅವ್ರು ಮಾತಾಡ್ಬೇಕಾದ್ರೆ ಇಲ್ಲ ಇದು ಚೆನ್ನಾಗಿಲ್ಲ, ಇದು ಬೇಡ ಅಷ್ಟೇ ಹೇಳ್ತಾರೆ ಯಾರಾದ್ರೂ. ಇಲ್ಲ ನಂಗೆ ಇಳಿಸ್ತಿಲ್ಲ, ಇದು ಚೆನ್ನಾಗಾಗಲ್ಲ, ಇದು ಅನ್ಸುತ್ತೆ, ಹಂಗೆ ಹೇಳ್ತಾರೆ. ಬಟ್ ವರದಪ್ಪ ಅವ್ರು ಹಂಗೆ ಹೇಳ್ತಿರ್ಲಿಲ್ಲ. ಅವರು ಇಂತಿಂಥ ಕಾರಣ ಹೇಳೋರು, ಈ ಕಾರಣಕ್ಕೆ ಹಿಂಗಾದ್ರೆ ಹಿಂಗಾಗುತ್ತೆ, ಈ ಕಾರಣಕ್ಕೆ ಇದಾಗಲ್ಲ, ಈ ಕಾರಣಕ್ಕೆ ಇದಾಗಲ್ಲ, ಈ ಸಿನಿಮಾದಲ್ಲಿ ಈ ಥರ ಇತ್ತು, ಈ ಸಿನಿಮಾದಲ್ಲಿ ಈ ಥರ ಇತ್ತು, ಅದೇನಾಯ್ತು ಅಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟು ಹೇಳ್ತಾರೆ ವರದಪ್ಪ ಅವರು. ಸೊ ಅದು ನಮಗೆ 100% ಕನ್ವಿನ್ಸ್ ಆಗುತ್ತೆ. ಯಾಕೆಂದ್ರೆ ವಿತ್ ಎಕ್ಸಾಂಪಲ್ ಹೇಳಿದಾಗ ಏನ್ ಮಾಡಿದಾಗ ಏನಾಯ್ತು ಅಂತಿದೆಯಲ್ಲ. ಯಾಕೆಂದ್ರೆ ಅವ್ರ ಅನುಭವದ ಮುಂದೆ ನಮ್ದೇನು ಆ ಕಾಲದಲ್ಲಿ ಏನು ದೊಡ್ಡ ಅನುಭವ ಅಲ್ಲ. ಅದು ಅಷ್ಟೊಂದು ಸಿನಿಮಾಗಳು ಮಾಡಿ, ಅಷ್ಟೊಂದು ಕಥೆಗಳು ಆಯ್ಕೆ ಮಾಡಿ, ಅಷ್ಟೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದವರು. ಸೊ ಅದು ನನಗೆ ಅವ್ರ ಜೊತೆ ಕೂತಿದ್ದು ಇತ್ತಲ್ಲ, ಡಿಸ್ಕಷನಲ್ಲಿ ಹೆಂಗಿರ್ಬೇಕು ಅಂತ ಗೊತ್ತಾಯ್ತು. ಅದನ್ನ ನಾವು ಅಳವಡಿಸ್ಕೊಂಡಿದೀವೋ ಇಲ್ವೋ ಅದು ಬೇರೆ ಪ್ರಶ್ನೆ. ಆಮೇಲೆ ಹೆಂಗೆ ಯೋಚನೆ ಮಾಡಬೇಕು. ಸೊ ನಾವು ಸಿನಿಮಾ ನೋಡ್ಬೇಕಾದ್ರೆ ನನಗೆ ಇಷ್ಟ ಆಯ್ತು, ಆ ಸೀನ್ ಚೆನ್ನಾಗಿದೆ, ಅದನ್ನ ಮಾಡ್ಬಿಡೋಣ. ಸೀನು ಚೆನ್ನಾಗಿರುತ್ತೆ, ನನಗೆ ಇಷ್ಟನೂ ಆಗಿರುತ್ತೆ. ಬಟ್ ಆದ್ರೆ ಇಡೀ ಕಥೆನಲ್ಲಿ ಅದು ಕಮರ್ಷಿಯಲ್ ಆಗಿ ವಯಬಲ್ಲ ಅಂತ ಒಂದು ಕಮರ್ಷಿಯಲ್ ಸಿನಿಮಾ ಮಕ್ಕಳು ಅದನ್ನು ನೋಡ್ಬೇಕಾಗತ್ತೆ. ನಾನು ಸೀನ್ ಚೆನ್ನಾಗಿರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಜನಕ್ಕೆ ಅದೆಷ್ಟು ರೀಚ್ ಆಗುತ್ತೆ, ಎಷ್ಟು ಇಷ್ಟ ಆಗುತ್ತೆ, ವರ್ಕ್ ಆಗುತ್ತೆ ಅಲ್ಲಿ ಆ ಜಾಗದಲ್ಲಿ. ಹಿಂದೆ ಏನ್ ಸೀನ್ ಮಾಡಿರ್ತೀವಿ, ಮುಂದೆ ಏನ್ ಸೀನ್ ಮಾಡ್ತೀವಿ, ಮಧ್ಯದಲ್ಲಿ ಆ ಸೀನ್ ಕುತ್ಕೊಂಡಾಗ ಅದು ಆ ಕಥೆನ ಮೇಲಕ್ಕೆ ತಗೊಂಡು ಹೋಗುತ್ತಾ ಅನ್ನೋಂಥದ್ದು ಇದೆಯಲ್ಲ. ಇದೆಲ್ಲ ನನಗೆ ವರದಪ್ಪ ಅವರಿಂದ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರಿಂದ, ಕುತ್ಕೊಂಡಿದ್ರಿಂದ ತುಂಬಾ ಹೆಲ್ಪ್ ಆಯ್ತು ನನಗೆ ಈ ಥರದ್ದೆಲ್ಲ. ಸೊ ಇದು ಅಂಡಮಾನ್ ಇದರಲ್ಲಿ ನಡೆದಿದ್ದು ಒಳ್ಳೊಳ್ಳೆ ಇನ್ಸಿಡೆಂಟ್, ತುಂಬಾ ಚೆನ್ನಾಗಿ. ಅದು ಶೂಟಿಂಗ್ ಆಯ್ತು. ಅದಾದ್ಮೇಲೆ ಡಬ್ಬಿಂಗ್ ಮಾಡಿದ್ವಿ. ಇಲ್ಲಿ ಪ್ರಸಾದ್ ಡಬ್ಬಿಂಗ್ ಥಿಯೇಟರ್ ಇತ್ತಲ್ಲ ಚಿಕ್ಕದು, ಅಲ್ಲಿ ಡಬ್ಬಿಂಗ್ ಮಾಡ್ತಿದ್ವಿ ನಾವು. ಅಲ್ಲೇ ಡಬ್ ಮಾಡಿದ್ವಿ, ಪ್ರಸಾದಲ್ಲೇ ಡಬ್ ಮಾಡಿದ್ವಿ. ಅದು ರೆಕಾರ್ಡಿಂಗು ಅಲ್ಲೇ ಮಾಡಿದ್ವಿ, ಡಬ್ಬಿಂಗು ಅಲ್ಲೇ ಮಾಡಿದ್ವಿ ನಾವು. ಸೊ ಎಲ್ಲರದು ಆಯ್ತು. ಶಿವಣ್ಣವ್ರದ್ದು ಡಬ್ಬಿಂಗ್ ಇನ್ನೇನು ಮುಗಿತಾ ಇತ್ತು. ಇಲ್ಲೊಂದು ಹುಡುಗಿದು ಮಾಡಕ್ಕೆ ಉದ್ದೇಶ ಇಲ್ಲ, ಅವರು ಶಿವಣ್ಣವರೇ ಬೇಡ ಅಂದ್ರು ಮೊದ್ಲೇನೆ. ಗೀತಾ ಅವರು ಬೇಡ ಅಂದ್ರು, ಡಬ್ಬಿಂಗ್ ಎಲ್ಲ ಆಗಲ್ಲ ಸರ್ ಅವ್ರಿಗೆ, ನೀವು ಬೇರೆಯವ್ರನ್ನ ನೋಡಿದ್ದು. ಸುಮಾರು ಜನ ಹುಡುಗಿರನ್ನ ಕರ್ಕೊಂಡ್ಬಂದೆ. ಬಟ್ ಡಬ್ಬಿಂಗ್ ಮಾಡೋ ವಯಸ್ಸಿಗೆ ಬಂದಿರೋ ಹುಡುಗಿರು ಇರ್ತಾರಲ್ಲ, ಅವ್ರ ವಾಯ್ಸ್ಗಳು ಅದಕ್ಕೆ ಮ್ಯಾಚ್ ಆಗ್ತಿರ್ಲಿಲ್ಲ. ಪ್ರತಿ ದಿವಸ ಕರ್ಸೋದು, ಒಬ್ಬರನ್ನ ಟೆಸ್ಟ್ ಮಾಡೋದು, ಒಂದ್ ಸೀನ್ ಮಾಡ್ಸೋದು. ಆಮೇಲೆ ಇದಾಯ್ತು. ಆಮೇಲೆ ಒಂದ್ ದಿವಸ ಶಿವಣ್ಣವರು ಬಂದು ಕೂತಿದ್ರು, ಕೇಳಿದ್ರು, ಎಲ್ಲಾನು ಕೇಳಿ. ಬಟ್ ಯಾವ್ದು ಸೂಟ್ ಆಗ್ತಿಲ್ವಲ್ಲ ಸರ್ ಅದ್ ನೋಡ್ಬೋದು, ಒಂದು ಸೂಟ್ ಆಗ್ತಿಲ್ಲ ಅಂತ ಅವರು ಅಂದ್ರು. ಬಟ್ ನನಗೂ ಹಂಗೆ ಅನ್ಸಿತ್ತು. ಯಾಕಂದ್ರೆ ದೊಡ್ಡ ಮಕ್ಕಳು ಮಾತಾಡಿದಾಗ ಚಿಕ್ಕ ಹುಡುಗಿಗೆ ಸೂಟ್ ಆಗ್ತಿರ್ಲಿಲ್ಲ. ಬಟ್ ಅಷ್ಟು ಚಿಕ್ಕ ಮಕ್ಳು ಯಾರು ಡಬ್ಬಿಂಗ್ ಮಾಡೋ ಕೆಪಾಸಿಟಿ ಇರ್ತಿರ್ಲಿಲ್ಲ. ಕೊನೆಗೆ ಒಬ್ರು ಇವರು ಮೆಡಿಕಲ್ ಸಪ್ಲೈಸ್ ಇರ್ತಾರಲ್ಲ, ಮೆಡಿಕಲ್ ಸ್ಟೋರ್ಗೆ, ಹಾಸ್ಪಿಟ್ಲ್ಗಳಿಗೆ ಮೆಡಿಕಲ್ ಎಕ್ವಿಪ್ಮೆಂಟ್ ಸಪ್ಲೈಯರ್, ಆ ಥರದ ಅಂಗಡಿ ಇಟ್ಕೊಂಡಿರೋರು ಒಬ್ರು ಇದ್ರು. ಅವರು ಮಗಳು ಒಬ್ಳು ತುಂಬಾ
ಚೂಟಿ ಮಂಗಳೂರು ಕಡೆದು. ಅದನ್ನ ಯಾರೋ ಕರ್ಕೊಂಬಂದ್ರು. ಅದು ಯಾವತ್ತೂ ಡಬ್ಬಿಂಗ್ ಮಾಡಿಲ್ಲ, ಎಂಥದ್ದಿಲ್ಲ, ಏನಿಲ್ಲ. ಅವತ್ತು ಶಿವಣ್ಣವ್ರು ಡಬ್ಬಿಂಗ್ ಆಗ್ತಿತ್ತು. ಕರ್ಕೊಂಬಂದಾಗ ಶಿವಣ್ಣವ್ರು ಈ ಥರ ಬಂದಿದೆ ಅಂತ ಅನ್ಕೊಂಡು ಅಂದಾಗ ಸೊ ಬ್ರೇಕಲ್ಲಿ ಮಾಡೋಣ ಅಂತಂದೆ. ಅವ್ರು ಆಮೇಲೆ ಬಂದಾಗ ಕೇಳಿದಾರೆ ಅವರು. ಅವಾಗ ಅವಾಗವಾಗ ಹೊರಗಡೆ ಹೋಗೋರು ಶಿವಣ್ಣ ಡಬ್ಬಿಂಗ್ ಅರ್ಧ ಗಂಟೆ 1 ಗಂಟೆಗೆ ಒಂದ್ಸರಿ ಹೊರಗಡೆ ಹೋಗಿ ಬರೋರು ಅವರು. ಸೊ ಬಂದಾಗ ಏನಕ್ಕೆ ಅಂತಂದ್ರೆ ಮಗು ಎಲ್ಲ ಮಾತಾಡಿದ್ರು, ಈ ಥರದ ಡಬ್ಬಿಂಗ್ ಮಾಡಿ ಅಂತಂದ್ರು. ಇಲ್ಲ ನಿಮ್ಮದು ಮುಗಿಸ್ಬಿಡೋಣ, ನಿಮ್ದು ಇಂಪಾರ್ಟೆಂಟ್, ನಿಮ್ದೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಹೊರಗಡೆ ಹೋಗ್ಬೇಕಾಗ ಡೇಟ್ ಎಲ್ಲ ಇರುತ್ತೆ, ನಿಮ್ಮ ಮುಗಿಸಿ ಮಧ್ಯಾಹ್ನ ಲಂಚ್ ಅವರಲ್ಲಿ ಮಾಡಿ ಟೆಸ್ಟ್ ಮಾಡ್ತೀನಿ ಹುಡುಗಿದೆ. ಇಲ್ಲ ಮಾಡೋಣ, ಮಾಡಿಬಿಡಿ, ಪರವಾಗಿಲ್ಲ. ಮಾಡಿದ್ವಿ. ಆ ಹುಡುಗಿ ಫುಲ್ ಫ್ರೆಶ್ ಹುಡುಗಿ, ಹೊಸಗಳು, ತುಂಬ ಚೆನ್ನಾಗಿ ಮಾತಾಡೋರು. ಫಸ್ಟ್ ಇದನ್ನು ಏನಿಲ್ಲ, ಅದು ನಿಂತ್ಕೊಂಡು ಏನು ಹೇಳ್ಕೊಡ್ತೀವಿ, ಹೆಂಗೆ ಹೇಳ್ಕೊಡ್ತೀವಿ ಹಂಗೆ ಹೇಳ್ಬಿಡುತ್ತೆ. ಅಷ್ಟು ಸಾಕಾಗಿತ್ತು ನಮಗೆ. ಹೆಂಗೆ ಹೇಳ್ಕೊಡ್ತೀವಿ ಹಂಗೆ ಹೇಳ್ಬಿಟ್ರೆ ಸಾಕಾಗೋಗಿತ್ತು. ಆಮೇಲೆ ಅದರಲ್ಲಿ ಏನಾಗ್ತಿತ್ತು, ನಿವೇದಿತ ತುಂಬ ಚಿಕ್ಕ ಮಗುವಾಗಿದ್ದರಿಂದ ಉದ್ದುಡ್ದು ಡೈಲಾಗ್ ಇದ್ದಾಗ ಏನು ಮಾಡ್ತಿದ್ವಿ, ಪ್ರಾಂಪ್ಟ್ ಮಾಡ್ತಿದ್ವಿ. ಆ ಪ್ರಾಂಪ್ಟ್ ಮಾಡಿದಾಗ ಏನಾಗುತ್ತೆ, ಅದನ್ನ ಕೇಳಿಸ್ಕೊಂಡು ಮಾತಾಡೋಕೆ ಒಂದು ಗ್ಯಾಪ್ ಬೇಕಾಗುತ್ತೆ. ಆ ಗ್ಯಾಪ್ಗೆಲ್ಲ ಫಿಲಪ್ ಮಾಡಿಕೊಂಡು ಆ ಹುಡುಗಿ ಅದನ್ನೆಲ್ಲ ನಾವು ಹೆಂಗೆ, ಯಾಕೆಂದ್ರೆ ಆ ಮಗು ಗೊತ್ತಾಗ್ತಿರ್ಲಿಲ್ಲ, ಡಬ್ಬಿಂಗ್ ಮಾಡೋ ಮಗುಗೆ ಹೆಂಗೆ ಫಿಲಪ್ ಮಾಡ್ಕೊಂಡು ಅದನ್ನ ನಾವು ಹೇಳ್ಕೊಟ್ಬಿಟ್ರೆ ಹಂಗಂಗೆ ಮಾಡೋದು. ಅದು ಡಬ್ಬಿಂಗ್ ಎಲ್ಲ ಆಯಿತು. ಲಾಸ್ಟ್ 1 ರೀಲೋ 1.5 ರೀಲೋ ಬ್ಯಾಲೆನ್ಸ್ ಇತ್ತು. ಶಿವಣ್ಣವ್ರು ಬರಲಿಲ್ಲ ಅವತ್ತು, ನೆಕ್ಸ್ಟ್ ಡೇ. ಬಟ್ ನಂಗೆ ಡಬ್ಬಿಂಗ್ ಬೇರೆ ಪ್ರಿಪ್ರೇಷನ್ ಇತ್ತು, ಎಲ್ಲ ಮಾಡಿದ್ವಿ. ಇನ್ನೊಂದು ದಿವಸನೂ ಇತ್ತು ಡಬ್ಬಿಂಗು. ಅದು ಅವ್ರದ್ದೇನೋ ಪ್ರಾಬ್ಲಮ್ ಇದೆ, ಆಮೇಲೆ ಮಾಡ್ತೀನಿ ನಾನು ಅಂತಂದರು. ಅವ್ರ ಡೇಟ್ನ ಭಾಳ ಸರಿ ನಾವು ಇವ್ರನ್ನ ಗೀತಾ ಅವ್ರನ್ನ ಕೇಳ್ತಿದ್ವಿ. ಅದಾಯಿತು. ಆಮೇಲೆ ಒಂದು ದಿವಸ ಡಬ್ಬಿಂಗ್ ಎಲ್ಲ ಮುಗಿತಾ ಇದೆ. ಇನ್ನು ಶಿವಣ್ಣವ್ರದ್ದಾದರೆ ಬೇರೆ ಕೆಲಸ ಎಲ್ಲ ಆಗೋಗಿದೆ ನಮ್ಮದು. ರೆಕಾರ್ಡಿಂಗು ಡೇಟ್ ಫಿಕ್ಸ್ ಆಗೋಗಿದೆ. ಫೈನಲ್ ಡಬ್ಬಿಂಗ್ ಹಾಕೊಂಡು ಫೈನಲ್ ಎಡಿಟ್ ಮಾಡಿ ಮಾಡೋಂಥದ್ದು ಇತ್ತು ನಮಗೆ. ಕೆಂಪರಾಜ್ ಎಡಿಟ್ ಮಾಡ್ತಿದ್ರು ಅದನ್ನು. ಆವಾಗ ರೆಗ್ಯುಲರಾಗೆ ಇದಾಗ್ತಿತ್ತು. ಸರಿ ಅಂತ ಅನ್ಕೊಂಡು ಆಯ್ತು. ಆಮೇಲೆ ಇವ್ರು ಪ್ರೊಡ್ಯೂಸರ್ ಕೇಳಿದ್ರೆ ಇಲ್ಲ ಬರ್ತಾರೆ ಅಂತ ನಾನು ಪ್ರೊಡ್ಯೂಸರ್ನೇ ಕೇಳ್ತಿದ್ದೆ. ಅವ್ರು ಕರ್ಕೊಂಬರೋ ಜವಾಬ್ದಾರಿ ಅವ್ರದ್ದು ಇತ್ತಲ್ಲ. ಆಮೇಲೆ ಒಂದು ದಿವಸ ಗೀತಾ ಅವರು ಫೋನ್ ಮಾಡೋದು, ನಾನು ನಮ್ಮ ಮನೇಲಿ ಇದ್ದಾಗಲೇ ಫೋನ್ ಮಾಡಿ ಮಾತಾಡಿದ್ರು. ಹೇಳಿ ಮೇಡಮ್ ಅಂತಾರೆ. ಏನಿಲ್ಲ, ಒಂದು ವಿಷಯ ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ. ಇಲ್ಲ ಹೇಳಿ. ಇಲ್ಲ, ಇಷ್ಟು ಬ್ಯಾಲೆನ್ಸ್ ಬರಬೇಕು ಈ ಸಿನಿಮಾದು. ಇದು ಡಬ್ಬಿಂಗ್ ಮುಗಿದ್ಮೇಲೆ ನಮ್ದು ಕೆಲಸನೇ ಮುಗಿದೋಗುತ್ತೆ. ಆ್ಯಕ್ಚುಲಿ ಡಬ್ಬಿಂಗಿಗೆ ಮುಂಚೆ ಎಲ್ಲರೂ ಸೆಟಲ್ ಮಾಡ್ತಾರೆ ಅಂತದ್ದು. ಸೊ ನನ್ನ ಪ್ರೊಡ್ಯೂಸರ್ ಕಡೆಯಿಂದ ಬಂದಿಲ್ಲ, ಅದಕ್ಕೋಸ್ಕರ 2 ದಿನ ಡಿಲೇ ಆಗಿದೆ, ತಪ್ಪು ತಿಳ್ಕೊಬೇಡಿ. ನೀವೊಂದು ನನಗೆ ಪ್ರಾಮಿಸ್ ಮಾಡಬೇಕು. ಏನು ಹೇಳಿ ಮೇಡಮ್ ಅಂತ. ನಾನು ಅವ್ರನ್ನ ಕಳಿಸ್ತೀನಿ, ನೀವು ಡಬ್ಬಿಂಗ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೆಲಸ ಮುಂದುವರ್ಸ್ಕೊಳ್ಳಿ. ನಿಮ್ದು ಫೈನಲ್ ಎಡಿಟಿಂಗು, ರೆಕಾರ್ಡಿಂಗು, ವಾಟ್ ಎವರ್ ನಿಮ್ಮ ಕೆಲಸ ಏನಿದೆ ಅದು ಮುಗಿಸ್ಕೊಂಬಿಡಿ. ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಕಳಿಸ್ತೀನಿ, ಮಾಡ್ತೀನಿ. ಬಟ್ ಪ್ರೊಡ್ಯೂಸರ್ ಹತ್ರ ನೀವು ಫುಲ್ ಆಗಿದೆ ಅಂತ ಹೇಳಬಾರ್ದು ಸರ್, ಬ್ಯಾಲೆನ್ಸ್ ಇದೆ ಅಂತ ಹೇಳಬೇಕು ಅಂತದ್ದು. ನಾನು ಮೇಡಮ್ ಅದು ಯಾಕೆ ಹಂಗೆ ತೀರಾ, ನಿಮ್ದು ಅದೇ ಥರ ಇದ್ದರೆ ನಿಮ್ದೇನಿದೆ ಅದೇ ಥರ ಫಾಲೋ ಮಾಡಿ ಅಂತಂದೆ ನಾನು. ಇಲ್ಲ ನಿಮ್ಮದು ಎಲ್ಲ ಪ್ರಿಪ್ರೇಷನ್ ಆದಾಗ ಈ ಕಾರಣಕ್ಕೋಸ್ಕರ ಸಿನಿಮಾ ಡಿಲೇ ಆಗೋದು ನಂಗೆ ಇಷ್ಟ ಇಲ್ಲ. ನೀವು ಕಂಟಿನ್ಯೂ ಮಾಡ್ಕೊಳ್ಳಿ, ಫಿನಿಶ್ ಮಾಡ್ಕೊಳ್ಳಿ, ತೊಗೊಂಡೋಗಿ ನೀವು ಸಿನಿಮಾ ಫಿನಿಶ್ ಮಾಡ್ಕೊಳ್ಳಿ. ಬಟ್ ಅವ್ರ ಹತ್ರ ಬ್ಯಾಲೆನ್ಸ್ ಇದೆ ಡಬ್ಬಿಂಗ್ ಅಂತ ಹೇಳಬೇಕಾಗತ್ತೆ. ನಾನು ಅದನ್ನೇ ಹೇಳಿರ್ತೀನಿ, ನೀವು ಅದನ್ನ ಹೇಳಬೇಕು ಅಂತ ಹೇಳಿದ್ರು. ಕಳಿಸಿದ್ರು ಶಿವಣ್ಣನವರು. ಅವತ್ತೇ ಕಳಿಸಿ ಡಬ್ಬಿಂಗ್ ಎಲ್ಲ ಆಗೋಯ್ತು. ಆಮೇಲೆ ಎಡಿಟಿಂಗ್ ಎಲ್ಲ ಶುರು ಮಾಡಿ ಫೈನಲ್ ಮಾಡೋ ಅಷ್ಟೊತ್ತಿಗೆ ಇವರು ಹೋಗಿ ಪೇಮೆಂಟ್ ಮಾಡಿದ್ರು, ಯಾರು ಪ್ರೊಡ್ಯೂಸರ್ನು ಪೇಮೆಂಟ್ ಮಾಡಿದ್ರು. ಆಮೇಲೆ ಪೇಮೆಂಟ್ ಆದ್ಮೇಲೆ ಅವ್ರು ಹೇಳಿದ್ರು, ಅದು ಪೇಮೆಂಟ್ ಬಂತು ಸರ್ ನಿಮಗೆ, ಥ್ಯಾಂಕ್ಸ್ ಅಂತಾನು ಹೇಳಿದ್ರು ನನಗೆ. ಈ ಥರದ್ದು 5 ಲಕ್ಷ ಏನೋ ಬ್ಯಾಲೆನ್ಸ್ ಇತ್ತು ಅನ್ಸುತ್ತೆ ಆ ಕಾಲದಲ್ಲಿ. 5 ಲಕ್ಷ ದೊಡ್ಡ ಅಮೌಂಟ್ ಅದು. ಇವಾಗ ಲೆಕ್ಕಕ್ಕೆ ಮೋಸ್ಟ್ಲಿ ಕೋಟಿಗಳ ಗಟ್ಟಲೆ ಅಂತ ಅನ್ಸುತ್ತೆ ಅದು. ಸೊ ಇದು ಅಲ್ಲ, ಅವ್ರು ಅಂದ್ರೆ ಒಂದು ಒಳ್ಳೆ ಸಿನಿಮಾ ಆಗಕ್ಕೆ ಸೊ ಎಲ್ಲರ ಮನ್ಸಲ್ಲೂ ಅದು ಚೆನ್ನಾಗಿ ಆಗ್ಲಿ, ನಡೀಲಿ, ಕೆಲಸ ಎಲ್ಲೂ ನಿಲ್ಬಾರ್ದು ಅನ್ನೋಂಥದ್ದು ಇರುತ್ತೆ. ಅದ್ರ ಜೊತೆಗೆ ಅವ್ರದ್ದು ಬೇರೆ ಬೇರೆ ಪ್ರೊಡ್ಯೂಸರ್ಗಳ ಜೊತೆ ಆಗಿರೋಂಥ ಬೇರೆ ಬೇರೆ ರೀತಿಯ ಅನುಭವಗಳಿರುತ್ತಲ್ಲ, ಅದು ಎಲ್ಲರನ್ನು ಇದು ಮಾಡ್ತದೆ. ಸೊ ಈ ಥರದ್ದೊಂದು ಒಳ್ಳೊಳ್ಳೆ ಘಟನೆಗಳೇ. ಅಂದರೆ ನನಗೆ ಎಷ್ಟು ಚೆನ್ನಾಗಿ ಎಲ್ಲರೂ ಕೋಆಪ್ರೇಟ್ ಮಾಡಿದ್ದಾರೆ ಅನ್ನೋಂಥದ್ದು. ಗೀತಾ ಅವರಾಗಲಿ ಇಡೀ ಸಿನಿಮಾ ಮುಗಿಯೋ ತನಕ ಅಷ್ಟು ಚೆನ್ನಾಗಿ ಕೋಆಪ್ರೇಟ್ ಮಾಡಿಕೊಂಡು ಎಲ್ಲ ಮಾಡಿದ್ದು ಅದು ತುಂಬ ರಿಲೀಸ್ ಆಗಿತ್ತು.